ಕಾಶ್ಮೀರದಲ್ಲಿ ಮತ್ತೆ ಬಾಲ ಬಿಚ್ಚಿದೆ ಲಷ್ಕರ್ ಉಗ್ರರ ತಂಡ. ಓರ್ವ ಉಗ್ರನನ್ನ ಎನ್ಕೌಂಟರ್ ಮಾಡಿದ ಭಾರತೀಯ ಸೇನೆ. ಶೋಪಿಯಾನ ಪ್ರದೇಶದಲ್ಲಿ ಸೇನೆಯಿಂದ ಕಾರ್ಯಾಚರಣೆ ನಡೆಸಲಾಗಿದೆ. ಇಬ್ಬರು ಲಷ್ಕರ್ ಉಗ್ರರನ್ನ ಸುತ್ತುವರೆದಿದ್ದಾರೆ ಭಾರತೀಯ ಸೇನೆ. ನೋಡಿ, ಪದೇ ಪದೇ ಇಂಥ ಅಟ್ಯಾಕ್ಗಳು ನಡೀತಾ ಇದ್ದಾವೆ. ಕದನ ವಿರಾಮ ಘೋಷಣೆಯಾಗಿದೆ. ಭಾರತ ಮಿಲಿಟರಿ ಕಾರ್ಯಾಚರಣೆಯನ್ನು ನಿಲ್ಲಿಸಿದೆ. ಮಿಲಿಟರಿ ಕಾರ್ಯಾಚರಣೆಯನ್ನು ನಿಲ್ಲಿಸಿದೆ ಅಂತ ಹೇಳಿದ್ರೆ ಅದರ ಅರ್ಥ ಯಾವ ಕಾರಣಕ್ಕೂ ಕೂಡ ಉಗ್ರರ ವಿರುದ್ಧ ಹೋರಾಟ ನಿಲ್ಲೋದಿಲ್ಲ. ಉಗ್ರರ ವಿರುದ್ಧ ನಿರಂತರವಾದ ಹೋರಾಟ ಅಂತ ಹೇಳಿ ಈಗ ಆಲ್ರೆಡಿ ನಮ್ಮ ಕೇಂದ್ರ ಸರ್ಕಾರ ಘೋಷಣೆ ಮಾಡಲಾಗಿದೆ. ಯಾವುದೇ ಉಗ್ರ ಚಟುವಟಿಕೆ ಇದ್ದರೂ ಕೂಡ ನಾವು ಅದನ್ನು ಯುದ್ಧ ಅಂತ ಭಾವಿಸ್ತೀವಿ ಅಂತ ಭಾರತೀಯ ಸೇನೆ ಸ್ಪಷ್ಟವಾಗಿ ಹೇಳಿದೆ. ಇಂಥ ಸಂದರ್ಭದಲ್ಲಿಯೂ ಕೂಡ ಉಗ್ರರು ಬಾಲ ಬೀಸ್ತಾ ಇದ್ದಾರೆ, ಉಗ್ರರು ಅಟ್ಯಾಕ್ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಉಗ್ರರಿಗೆ ಸರ್ವನಾಶವಾಗುವಂಥ ಕಾಲ ಹತ್ತಿರ ಬಂದಿದೆ. ಉಗ್ರರ ನಾಮಾವಶೇಷ ಆಗುವಂಥ ಕಾಲ ಹತ್ತಿರ ಬಂದಿದೆ. ಭಾರತವನ್ನು ಕೆಣಕಿ ತನ್ನ ಇಡೀ ಪಟಾಲಂ ಇದೆಯಲ್ಲ, ಉಗ್ರರ ಇಡೀ ತಂಡ ಸರ್ವನಾಶವಾಗುತ್ತೆ. ಈ ಕಾರಣಕ್ಕಾಗಿಯೇ ಅನಿಸುತ್ತೆ ಯಾವಾಗಲೂ ಆರೋ ದೀಪ ಹೆಚ್ಚು ಉರಿಯುತ್ತಂತೆ. ಹಾಗೆ ಉಗ್ರರು ಕೂಡ ಇಂಥ ಸಂದರ್ಭದಲ್ಲಿಯೇ ಭಾರತವನ್ನು ಕೆಣಕುವ ಕೆಲಸ ಮಾಡ್ತಾ ಇದ್ದಾರೆ. ಅದು ದುಸ್ಸಾಹಸ. ಹೀಗಾಗಿ ಭಾರತೀಯ ಸೇನೆ ಇಬ್ಬರು ಲಷ್ಕರ್ ಉಗ್ರರ ವಿರುದ್ಧ ಸೆಟೆದು ನಿಂತಿದೆ. ಇಬ್ಬರು ಉಗ್ರರನ್ನು ಸುತ್ತುವರೆದಿದೆ, ರೌಂಡ್ ಅಪ್ ಮಾಡಿಕೊಂಡಿದ್ದಾರೆ. ಅರಣ್ಯ ಪ್ರದೇಶದಲ್ಲಿ ಅಡಗಿ ಕುಳಿತಿದ್ದಾರೆ ಲಷ್ಕರ್ ಉಗ್ರರು. ನೋಡಿ, ಬೈಸರನ್ ಕಣಿವೆಯಲ್ಲಿ ಭಾರತದ 26 ಜನರನ್ನು ಕಗ್ಗೊಲೆ ಮಾಡಿದಂಥ ಅದೇ ಉಗ್ರರು ಅದೇ ಕಾಡಿನಲ್ಲಿ ತಲೆಮರೆಸಿಕೊಂಡಿದ್ದಾರೆ, ಕಾಡಿನಲ್ಲಿ ಕಣ್ಮರೆಯಾಗಿದ್ದಾರೆ. ಅವರ ಹುಡುಕಾಟದಲ್ಲಿರುವ ಈ ಸಂದರ್ಭದಲ್ಲಿಯೇ ನಿರಂತರವಾದಂಥ ಕೂಂಬಿಂಗ್ ನಡೀತಾ ಇದೆ. ಭಾರತೀಯ ಸೇನೆ ಕೂಂಬಿಂಗ್ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಅಡಗು ತಾಣಗಳನ್ನು ಪತ್ತೆ ಹಚ್ಚುವ ಕಾರಣಕ್ಕಾಗಿ ಅರಣ್ಯ ಪ್ರದೇಶದಲ್ಲಿ ನಿರಂತರ ಹುಡುಕಾಟ ನಡೆಸ್ತಾ ಇದೆ. ಹೀಗಿದ್ದಾಗ ಬಾಲ ಮುದುಡಿಕೊಂಡು ತಮ್ಮ ದೇಶದಲ್ಲಿ ತಾವು ನೆಟ್ಟಗಿರುವ ಬದಲಾಗಿ ಮತ್ತೊಮ್ಮೆ ಕೆಣಕುವಂಥ ಪ್ರಯತ್ನ ಮಾಡಿದ್ರೆ ಆ ಬಾಲಕ್ಕೆ ಬೆಂಕಿ ಹಚ್ಚೋದು ಭಾರತಕ್ಕೆ ಹೊಸದೇನೂ ಅಲ್ಲ. ಹೀಗಾಗಿ ಆ ಉಗ್ರರ ವಿರುದ್ಧ ಸೆಟೆದು ನಿಂತಿರುವಂಥ ಪಡೆ ರೌಂಡ್ ಅಪ್ ಮಾಡಿಕೊಂಡಿದೆ. ಮಧ್ಯದಲ್ಲಿರುವಂಥ ಇಬ್ಬರು ಉಗ್ರರನ್ನು ಜೀವಂತವಾಗಿ ಸೆರೆ ಹಿಡಿತಾರೆ. ಈಗ ಆಲ್ರೆಡಿ ಒಬ್ಬನನ್ನು ಎನ್ಕೌಂಟರ್ ಮಾಡಲಾಗಿದೆ. ಗುಂಡಿಟ್ಟು ಒಬ್ಬ ಉಗ್ರರನ್ನು ಹತ್ಯೆ ಮಾಡಲಾಗಿದೆ. ಇನ್ನಿಬ್ಬರು ಉಗ್ರರ ಸುತ್ತುವರೆದು ಭಾರತೀಯ ಸೇನೆ ನಿಂತುಕೊಂಡಿದೆ. ಈ ಸಂದರ್ಭದಲ್ಲಿ ಅವರನ್ನು ಜೀವಂತವಾಗಿ ಸೆರೆ ಹಿಡಿಯುವಂಥ ಪ್ರಯತ್ನ ಮುಂದುವರಿತಾ ಇದೆ. ಜಮ್ಮು ಮತ್ತು ಕಾಶ್ಮೀರದ ಭಾಗದಲ್ಲಿ ಉಗ್ರ ಚಟುವಟಿಕೆಯ ಕಾರಣಕ್ಕಾಗಿಯೇ ಮೊದಲು ಉಗ್ರ ಪೀಡಿತ ಪ್ರದೇಶವಾಗಿ ಮಾರ್ಪಟ್ಟಿದ್ದಂಥ ಸ್ಥಳ ಈಗಲೂ ಕೂಡ ಆ ಉಗ್ರರ ನಂಟು. ನೋಡಿ, ಭಾರತ ಪಾಕಿಸ್ತಾನದ ನೆಲಕ್ಕೆ